ಪ್ರಧಾನ್ ರಾಜೀನಾಮೆಯ ಬದಲಿಗೆ ಈಗ ಎನ್ಟಿಎಗೆ ಸ್ಕ್ರೂಟನಿ ಸಿಗ್ತಾ ಇದೆ ಅಂತಂದ್ರೆ ಎನ್ಟಿಎ ಸುಧಾರಣೆಗೆ ಮುಂದಾಗಿದ್ದೆ ಈಗ ಕೇಂದ್ರ ಸರ್ಕಾರ. ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಪುನರ್ರಚನೆಗೆ ಮುಂದಾಗಿರುವಂತದ್ದು ಈಗ ಕೇಂದ್ರ ಸರ್ಕಾರ. ಎನ್ಟಿಎ ಸ್ವಚ್ಛ ಅಭಿಯಾನ ಕೈಗೊಂಡಿದೆ ಕೇಂದ್ರ ಸರ್ಕಾರ. ಎನ್ಟಿಎನಿಂದ 47 ಸಿಬ್ಬಂದಿ ಹೊರದಬ್ಬಿದೆ. ಈಗ ಎನ್ಟಿಎ ಪುನರ್ರಚನೆಯ ಭಾಗವಾಗಿ 47 ಸಿಬ್ಬಂದಿಯನ್ನ ಕಿಕ್ಔಟ್ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರದ ಒಂದು ನಿರ್ಧಾರ. 47 ಜನರ ಪೈಕಿ ಹಲವರ ವಿರುದ್ಧ ಈಗ ಕಾನೂನಾತ್ಮಕ ಕ್ರಮ ಕೂಡ ಆಗ್ತಾ ಇದೆ. ಹೀಗೆ ಸಿಜೆಪಿ ಪ್ರೊಟೆಸ್ಟ್ ಏನಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ಕಳೆದ 2 ದಿನಗಳಿಂದ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದು ಬಹಳ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಪ್ರಧಾನ್ ರಾಜೀನಾಮೆಯ ಬದಲಿಗೆ ಎನ್ಟಿಎಗೆ ಸ್ಕ್ರೂಟನಿ ಕೊಡಲಾಗ್ತಾ ಇದೆ. ಎನ್ಟಿಎಲ್ ಹೇಗೆ ಸುಧಾರಣೆ ಮಾಡಬೇಕು, ಇದರಲ್ಲಿ ಏನಾದರೂ ಎಡವಟ್ಟು ಆಗ್ತಾ ಇದೆಯಾ? ಆಲ್ಮೋಸ್ಟ್ ಎಡವಟ್ಟು ಖಂಡಿತವಾಗ್ಲೂ ಕೂಡ ಆಗಿದೆ. ಹಾಗಾಗಿ ಎನ್ಟಿಎಯಿಂದ ಎಡವಟ್ಟಿಂದನೇ ಇಷ್ಟೆಲ್ಲ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಹುಟ್ಟುತ್ತೆ. ಆದರೂ ಕೂಡ ಅದರ ಜವಾಬ್ದಾರಿಯನ್ನ ಶಿಕ್ಷಣ ಸಚಿವರು ಕೂಡ ತಗೊಂಡಿರ್ತಾರೆ. ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್. ಆದರೆ ಕೇಂದ್ರ ಸರ್ಕಾರ ಬೇರೆ ಪ್ಲಾನ್ ಮಾಡ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಈಗಾಗಲೇ ಟೋಟಲ್ ಎನ್ಟಿಎನಿಂದ 47 ಸಿಬ್ಬಂದಿಯನ್ನ ಕಿಕ್ಔಟ್ ಮಾಡಿ ಬಿಸಾಕಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಲ್ಲೋ ಒಂದು ರೀತಿಯಾಗಿ ಇದಕ್ಕೆ ಅವರೂ ಕೂಡ ಬಹುಶಃ ಕಾರಣ ಇರ್ಬೋದು. ಈಗಾಗಲೇ ಏನ್ ಪರಿಸ್ಥಿತಿ ಇದೆ ನಮ್ಮ ದೇಶದಲ್ಲಿ, ಅಥವಾ ಪೇಪರ್ ಲೀಕ್ ಏನಾಯಿತು, ಈ ಒಂದು ವಿಚಾರದಲ್ಲಿ ಅವರ ಎಡವಟ್ಟು ಕೂಡ ಇರಬಹುದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಹುಶಃ ಈಗಾಗಲೇ ಪ್ರಧಾನಿ ಮೋದಿ ಅವರು ಮೊದಲನೇ ವಿಡಿಯೋದಲ್ಲಿ ಇದೇ ಹೇಳಿದ್ರು. ಈಗಾಗಲೇ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಯಾರೆಲ್ಲ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಯಾರು ಪೇಪರ್ ಲೀಕ್ ಮಾಡಿದ್ದಾರೋ ಅಂತ ಒಂದು ಆರೋಪಿಗಳಿಗೆ ಈಗಾಗಲೇ ನಾವು ಶಿಕ್ಷೆ ಕೊಟ್ಟಿದ್ದೀವಿ, ಕೆಲವೊಬ್ರು ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಅಂತ ಹೇಳಿ ಮೊದಲನೇ ವಿಡಿಯೋದಲ್ಲಿ ಹೇಳಿರ್ತಾರೆ. ಹಾಗಾಗಿ ಬಹುಶಃ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಯಾರು ಎಡವಟ್ಟಾಯಿತು ಅಥವಾ ಯಾರ ನಿರ್ಲಕ್ಷ್ಯ ಅನ್ನೋವಂಥದ್ದು ಪುನರ್ರಚನೆಗೆ ಮುಂದಾಗಿದ್ದಾರೆ ಅಂತಂದ್ರೆ ಫಿಲ್ಟರ್ ಮಾಡ್ತಾ ಇದ್ದಾರೆ. ಈಗ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿರ್ಬೋದು, ಯಾರನ್ನ ಇಟ್ಕೋಬೇಕು, ಯಾರನ್ನ ತೆಗಿಬೇಕು ಅಂತ ಹೇಳಿ. ಬಟ್ ಇಲ್ಲಿ ಈಗಲೂ ಕೂಡ ಪ್ರಧಾನ್ ರಾಜೀನಾಮೆ ಕನ್ಫರ್ಮಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಆ ಒಂದು ವಿಚಾರದಲ್ಲಿ ಈಗಲೂ ಕೂಡ ಯಾವುದೇ ಸ್ಪಷ್ಟನೆ ಸಿಗಲಿಲ್ಲ. ಬಟ್ ಇಲ್ಲಿ ಎನ್ಟಿಎನಿಂದ 47 ಜನರ ಪೈಕಿ ಹಲವರ ವಿರುದ್ಧ ಕಾನೂನು ಕ್ರಮ ಕೂಡ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. 47 ಜನರನ್ನ ಈಗಾಗಲೇ ಕಿಕ್ಔಟ್ ಮಾಡಿದ್ದಾರೆ. ಎನ್ಟಿಎ ಹೊಸ ರಚನೆ ಮಾಡ್ತೀವಿ, ಪುನರ್ರಚನೆ ಮಾಡ್ತೀವಿ, ಸುಧಾರಣೆ ಮಾಡ್ತೀವಿ ಅಂತ ಹೇಳಿ ಇದು ಕೇಂದ್ರ ಸರ್ಕಾರ ತಗೊಂಡಿರುವಂತಹ ಒಂದು ನಿರ್ಧಾರ. ಆದ್ರೆ ಇದರಿಂದ ಈ ರೀತಿ ಮಾಡೋದ್ರಿಂದ ಈ ಒಂದು ಹೋರಾಟ ನಿಲ್ಲುತ್ತಾ ಅನ್ನೋದಾದ್ರೆ ಇದು ಖಂಡಿತವಾಗಿ ಇಲ್ಲ ಅಂತ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ನೋಡ್ತಾ ಇದ್ವಿ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನಮ್ಮ ಭಾರತದಲ್ಲಿ. ಹಾಗಾಗಿ ಕೇವಲ ಇಲ್ಲಿ ಎನ್ಟಿಎ ಪುನರ್ರಚನೆ ಮಾಡೋದು ಅಥವಾ ಇಲ್ಲಿರುವಂತಹ ಸಿಬ್ಬಂದಿನ ನೀವೆಲ್ಲೋ ಕಿಕ್ಔಟ್ ಮಾಡೋದ್ರಿಂದ ಜನ್ಜಿ ಹೋರಾಟ ನಿಲ್ಲುತ್ತೆ ಅಥವಾ ಜನ್ಜಿ ಇದಕ್ಕೆ ಒಪ್ಕೊಳ್ತಾರೆ ಅನ್ನೋಂಥದ್ದು ಆಲ್ಮೋಸ್ಟ್ ಬಹುತೇಕ ಡೌಟ್. ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿರುವಂತಹ ಜನ್ಜಿ ಈ ಒಂದು ಹೋರಾಟ ಹೀಗೆ ಮುಂದುವರಿತಾ ಇದೆ, ಈಗಲೂ ಕೂಡ ಮುಂದುವರಿತಾ ಇದೆ. ಯಾವಾಗ ಪ್ರಧಾನಿ ಮೋದಿ ಅವರು 2 ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ರು, ಅದಾದ ನಂತರ ಒಂದು ಸಂದೇಶವನ್ನು ಕೂಡ